ಹೆಜ್ಜೆ ಹೆಜ್ಜೆಗೂ ನನ್ನ ಜೊತೆ ನೀವು ನಿಂತಿದ್ದೀರಲ್ಲ, ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಆದರೆ ಸಿದ್ದು ಅವರೇ, ನೀವು ರಾಜನ ಥರ ಬೆಳೆದಿರೋರು, ರಾಜನ ಥರ ಆರಾಮಾಗಿರ್ಬೇಕಾಗಿದ್ದವರು. ನನ್ನ ಜೊತೆ ಸೇರಿಕೊಂಡು ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಲ್ಲ, ಅದನ್ನು ನೋಡಿದ್ರೆ ತುಂಬ ನೋವಾಗುತ್ತೆ. ಜೀವನ ಅಂದರೆ ಇದೆ ಅಲ್ವಾ ಮೇಡಮವ್ರೆ, ಇದರಾಗೆ ಖುಷಿ ಸಿಗೋದು. ಹೇಗಾದರೂ ಮಾಡಿ ಬೆಳಿಬೇಕು ಅನ್ನೋ ಹಠ ಇದೆಯಲ್ಲ, ಅದರಲ್ಲಿರೋ ಸುಖ, ಅದರಲ್ಲಿರೋ ಸಂತೋಷ ಬೇರೆ ಯಾವುದ್ರಲ್ಲೂ ಇಲ್ಲ ಮೇಡಮವ್ರೆ. ಇದು ಸಹ ನನಗೆ ಗೊತ್ತಿರಲಿಲ್ಲ. ಇದೆಲ್ಲ ಯಾರಾದರೂ ಒಬ್ಬರು ನನಗೆ ಹೇಳ್ಕೊಡ್ಬೇಕಾಗಿತ್ತು. ಈಗ ನಿಮ್ಮ ಜೊತೆ ಜೀವನ ಅಂದರೆ ಏನು ಅಂತ ತುಂಬ ಚೆನ್ನಾಗಿ ಅರ್ಥ ಆಯ್ತಾಯಿದೆ ಮೇಡಮವ್ರೆ. ನನಗೊಂದು ಆಸೆ ಇದೆ. ಏನು ಗೊತ್ತಾ, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ನಮ್ಮ ಕಥೆನ, ನಮ್ಮ ಜೀವನನ ಕೂತು ಹೇಳಬೇಕು. ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ಪಡೋ ಒಂದೊಂದು ಕಷ್ಟನೂ ಒಂದೊಂದು ಪಾಠವಾಗಿ ಹೇಳೋದಕ್ಕೆ ಒಂದು ಒಳ್ಳೆ ಕತೆ ಸಿಗ್ತದಲ್ವೇ ಮೇಡಮವ್ರೆ. ಈಗ ನಾವು ಆ ಕಥೆನ ಸೃಷ್ಟಿ ಮಾಡ್ತಾ ಇದ್ದೀವಿ ಅಷ್ಟೇ. ಏನು ಸಿದ್ದು ಅವರೇ, ಒಳ್ಳೆ ಸಾಹಿತಿ ಥರ ಮಾತಾಡೋದನ್ನು ಕಲ್ತ್ಬಿಟ್ಟಿದ್ದೀರಾ. ಮತ್ತು ಪ್ರೀತಿಲಿರೋರೆಲ್ಲರೂ ಒಂಥರ ಸಾಹಿತಿಗಳೇ ಮೇಡಮವ್ರೆ. ಪ್ರೀತಿ ಎಲ್ಲನೂ ಕಲಿಸ್ತದೆ. ಜೀವನದಲ್ಲಿ ನಾವು ದಡದಲ್ಲಿದ್ದರೆ ನೀರಿಗೆ ಬೀಳಬೇಕು ಅನ್ನಿಸ್ತದೆ, ನೀರಿಗೆ ಬಿದ್ದಾದ್ಮೇಲೆ ಈಜಬೇಕು ಅನ್ನಿಸ್ತದೆ, ಈಜುಕಾಗದೆ ಮುಳುಗ್ತಿದ್ರೆ ಮತ್ತೆ ಕರ್ಕೊಂಬಂದು ದಡ ಸೇರಿಸೋದೇ ಪ್ರೀತಿ ಮೇಡಮವ್ರೆ. ಇದೆಲ್ಲ ನೀವು ನನ್ನ ಜೀವನಕ್ಕೆ ಕಾಲಿಟ್ಟಾದ್ಮೇಲೆ ನನಗೆ ಅರ್ಥ ಆಗಿದ್ದು. ಈಗ ನೋಡಿ, ನಮ್ಮ ಲಕ್ಷ್ಮತೆ ಮಾವ ಇಷ್ಟು ವರ್ಷ ಜೊತೆಯಾಗಿ ಜೀವನ ಮಾಡೋರೆ. ಕಷ್ಟ ಆಗಲಿ ಸುಖ ಆಗಲಿ ಏನೇ ಬಂದರೂ ಹೆಗಲು ಕೊಟ್ಟು ನಿಂತವ್ರೆ. ಮನೆ ಸಾಕ್ಸವ್ರೆ, ಮಕ್ಕಳನ್ನ ನೋಡ್ಕೊಂಡವ್ರೆ. ಆದರೆ ಯಾವತ್ತೂ ನೀನು ಹೆಚ್ಚು ನಾನು ಕಮ್ಮಿ ಅಂತ ಒಬ್ರನ್ನೊಬ್ರು ದೂರಿಲ್ಲ. ನಾನು ಮಾಡ್ತೀನಿ ನೀನು ಮಾಡು ಅಂತ ದ್ವೇಷ ಸಾಧಿಸಿಲ್ಲ. ಒಬ್ರನ್ನೊಬ್ರು ಬಿಟ್ಕೊಡ್ದೇನೆ ಇಷ್ಟು ವರ್ಷಗಳ ಕಾಲ ಜೊತೆಯಾಗಿ ಜೀವನ ಮಾಡೋರೆ. ಅವರಿಬ್ಬರನ್ನೂ ನೋಡೋದಕ್ಕೆ ಒಂಥರ ಖುಷಿ ಆಯ್ತದೆ ಮೇಡಮ್ರೆ. ಅವರಿಬ್ಬರ ಜೀವನ ಈಗ ಷಷ್ಠಿ ಪೂರ್ತಿ ತನಕ ಬಂದಿದೆ ಅಂದರೆ ಒಬ್ಬ ಗಂಡ ಹೆಂಡತಿಗೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಮೇಡಮ್ರೆ. ಹೌದು ಸಿದ್ದು ಅವರೇ, ಪ್ರೀತಿ ಇದ್ದರೆ ಎಲ್ಲ ಸಾಧ್ಯ. ಆ ಪ್ರೀತಿನೇ ಎಲ್ಲ ಮಾಡಿಸುತ್ತೆ. ಧೈರ್ಯ, ತಾಳ್ಮೆ, ಬದುಕಕ್ಕೆ ಛಲ ಆ ಪ್ರೀತಿನೇ ತಂದುಕೊಡುತ್ತೆ. ನಿಮ್ಮ ಪ್ರೀತಿಲಿ ನಾನು ಇದನ್ನೆಲ್ಲ ನೋಡ್ತಿದ್ದೀನಿ ಮೇಡಮವ್ರೆ. ನೋಡು, ನಿನ್ ಜೀವನದಲ್ಲಿ ಏನೇನಾಗಿದೆ ಏನೇನಿಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡೋ ನಿನ್ ಹೆಂಡತಿ ನೀನ್ ಬಿಟ್ಟು ಹೋಗಿದಾಳಲ್ಲ, ಅವಳಿಗೆ ಎಷ್ಟು ನೋವಾಗಿರ್ಬೋದು. ನಿಂದು ಅಂತ ಒಂದು ಜೀವನ ಇದೆ, ನಿಂದು ಅಂತ ಒಂದು ಬದುಕು ಇದೆ. ಈಗೆಲ್ಲ ಮಾಡಿ ಅದನ್ನೆಲ್ಲ ಹಾಳು ಮಾಡ್ಕೋಬೇಡ. ಜಯಂತ್, ಎಲ್ಲಿಗೂ ಹೊರಟಿರೋ ಆಗಿದೆ. ಅಲ್ಲಪ್ಪ, ನಿನ್ನೆ ತಾನೇ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಹೇಳ್ತಿದ್ದೆ. ಇವತ್ತಾಗಲೇ ಹೊರಗಡೆ ಹೋಗೋಕೆ ರೆಡಿಯಾಗಿಬಿಟ್ಟಿದೆಯಲ್ಲ. ಒಂದೆರಡು ದಿನ ಮನೆಯಲ್ಲಿದ್ದು ವಿಶ್ರಾಂತಿ ತಗೊಳ್ಳೋದಲ್ವಾ? ಇಲ್ಲ ಶಾಂತಮ್ಮ, ಈಗ ನಾನು ಸುಮ್ಮನೆ ಇದ್ದರೆ ಜೀವನದಲ್ಲಿ ಅದನ್ನು ಕಳ್ಕೊಂಡ್ಬಿಡ್ತೀನಿ ಅಷ್ಟೇ. ನೀವು ನೆನ್ನೆ ಆಡಿದ ಮಾತುಗಳು ಮನಸ್ಸಿಗೆ ಚುಚ್ಚೋ ಹಾಗಿದ್ರು, ಆದರೆ ಅವುಗಳ ಹಿಂದೆ ಇದ್ದ ನಿಜಾಂಶ ನನಗೆ ಅರ್ಥ ಆಗ್ತಾ ಇದೆ ಶಾಂತಮ್ಮ. ನನ್ನ ಜೀವನದಲ್ಲಿ ನಡೆದಿರೋ ಈ ಕರಾಳ ದಿನಕ್ಕೆ, ನನ್ನ ಒಂಟಿತನಕ್ಕೆ, ಎಲ್ಲದಕ್ಕೂ ನಾನೇ ಕಾರಣ. ನನ್ನ ಅತಿಯಾದ ಪ್ರೀತಿ, ಕೋಪ, ಇಷ್ಟು ದಿವಸ ನನ್ನ ಜೀವನದಲ್ಲಿ ಏನು ನಡೆದಿದೆ ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಶಾಂತಮ್ಮ. ಆದರೆ ಮುಂದೆ ಏನು ನಡೆಯುತ್ತೆ ಅದಕ್ಕೂ ನಾನೇ ಕಾರಣ ಅಲ್ವಾ? ನನ್ನ ಚಿನ್ನಮರಿಗೆ ನಾನು ತುಂಬ ನೋವು ಕೊಟ್ಟುಬಿಟ್ಟಿದ್ದೀನಿ ಶಾಂತಮ್ಮ. ಆದರೆ ಇನ್ನು ಮೇಲೆ ಹಾಗಾಗೋದಿಲ್ಲ. ಎಲ್ಲ ತಪ್ಪುಗಳನ್ನು ನಾನು ಸರಿ ಮಾಡ್ಕೋತೀನಿ ಶಾಂತಮ್ಮ. ಸರಿ ಮಾಡಿಕೊಂಡು ಬದಲಾಗ್ತೀನಿ. ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ಆ ದೇವ್ರು ನಿನಗೆ ಒಳ್ಳೆ ಬುದ್ಧಿ ಕೊಟ್ಬಿಟ್ಟ. ನಾವು ಯಾವಾಗಲೂ ಬೇರೆಯವ್ರ ಬೆನ್ನು ನೋಡಿ ತಪ್ಪು ಹೇಳ್ತಾ ಇರ್ತೀವಿ, ನಮ್ಮ ಬೆನ್ನು ನಾವು ನೋಡ್ಕೊಳ್ಳೋದೇ ಇಲ್ಲ. ತಿದ್ಕೋಬೇಕಾಗಿರೋದು ಮೊದಲು ನಮ್ಮ ತಪ್ಪನ್ನ ಅಲ್ವೇನಪ್ಪ. ಏನೇ ಆಗಲಿ, ನೀವಿಬ್ಬರು
ಸಂತೋಷವಾಗಿ ಜೀವನ ಸಾಗಿಸಿದ್ರೆ ಅಷ್ಟೇ ಸಾಕು. ಸರಿ ಹೋಗುತ್ತೆ ಶಾಂತಮ್ಮ, ಖಂಡಿತ ಸರಿ ಹೋಗುತ್ತೆ, ಸರಿ ಮಾಡ್ಕೋತೀನಿ. ಜಾನ್ವಿಯವರು ನನ್ನ ಜೀವನಕ್ಕೆ ಬಂದ ದೇವತೆ. ಅವ್ರ ಮುಂದೆ ತಲೆಬಾಗಿ ಮಂಡಿ ಊರಿ ಕ್ಷಮೆ ಕೇಳೋಕ್ಕೆ ನಂಗೆ ಯಾವ ಹಿಂಜರಿಕೆನೂ ಇಲ್ಲ ಶಾಂತಮ್ಮ. ಕೇಳ್ಕೊತೀನಿ, ನನ್ನ ತಪ್ಪಿನ ಅರಿವು ನನಗಾಗಿದೆ, ಒಂದೇ ಒಂದ್ಸಲಿ ಮತ್ತೆ ಜೀವನ ಮಾಡೋ ಅವಕಾಶ ಕೊಡಿ ಅಂತ. ಬರಡಾಗಿರೋ ಕತ್ಲಾಗಿರೋ ನನ್ನ ಮನಸ್ಸು ಮನೆ ಎರಡನ್ನೂ ಒಂದೇ ಒಂದ್ಸಲಿ ಬೆಳಗ್ಗೆ ಅಂತ ಕೇಳ್ಕೊತೀನಿ ಶಾಂತಮ್ಮ. ಅವ್ರು ಖಂಡಿತ ಒಂದೇ ಅಂತಾರೆ. ಅವ್ರ ಮನಸ್ಸಿಗೆ ನಾನು ತುಂಬ ನೋವು ಮಾಡಿದ್ದೀನಿ ಅಂತ ಗೊತ್ತು, ಆದರೆ ಮತ್ತೆ ಯಾವತ್ತೂ ಆ ತಪ್ಪುಗಳು ನಡೆದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಶಾಂತಮ್ಮ, ನಾನು ಬದಲಿ ಮಾಡ್ಕೋತೀನಿ. ನೀನು ಹೀಗೆ ಮಾತಾಡೋದು ಕೇಳಿ ನಂಗೆ ತುಂಬ ಸಂತೋಷ ಆಗ್ತಿದೆ. ಹೋಗು, ಕರ್ಸ್ಕೊಂಡು ಬಾ. ನೋಡು, ನಿನ್ನ ನೋಡಿ ಅವ್ರು ಭಯ ಪಟ್ಕೋತಾರೆ. ನೀನು ಸಮಾಧಾನ ಹೇಳು, ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೋಬೇಡ. ಇಲ್ಲ ಶಾಂತಮ್ಮ, ನನ್ನ ಜೀವನದ ನೆಮ್ಮದಿನೇ ಜಾನ್ವಿಯವರು. ಇನ್ನು ಅವ್ರ ಮುಂದೆ ಕೋಪ ಮಾಡಿಕೊಂಡು ಯಾವ ಉಪಯೋಗ ಹೇಳಿ? ನೋಡ್ತಾ ಇರಿ, ಇನ್ನು ಮೇಲೆ ಜಯಂತನ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗುತ್ತೆ. ಸರಿನಪ್ಪ, ಹೋಗ್ಬಿಟ್ಟು ಕರ್ಕೊಂಡು ಬಾ. ನೀವಿಬ್ರು ಜೊತೇಲಿ ನಗ್ನಗ್ತಾ ಇದ್ದರೆ ಅಷ್ಟೇ ಸಾಕಪ್ಪ ನನಗೆ. ಹೋಗಿ ಕರ್ಕೊಂಡು ಬಾ, ನಿಮಗೋಸ್ಕರ ನಾನು ಕಾಯ್ತಿರ್ತೀನಿ. ಕಾಫಿ ಕುಡ್ಕೊಂಡು ಹೋಗು. ಅರೆ, ಕಾಫಿಗೆ ಸಮಯ ಇಲ್ಲ ಶಾಂತಮ್ಮ, ಆದರೆ ನಿಮ್ಮ ಆಶೀರ್ವಾದಕ್ಕಿದೆ. ಅಯ್ಯೋ ಬೇಡಪ್ಪ, ಹೋಗಿ ಬರ್ತೀನಿ ಶಾಂತಮ್ಮ. ದೇವ್ರು ಒಳ್ಳೇದು ಮಾಡಲಿ. ದೇವ್ರೆ ಕಾಪಾಡಪ್ಪ. ಚಿನ್ನುಮರಿ, ನೀವೆಲ್ಲಿದ್ದೀರಾ ಅಂತ ಜಯಂತನಿಗೆ ಇಷ್ಟು ದಿವಸ ಗೊತ್ತಿದ್ರು ನಿಮ್ಮನ್ನು ಬಂದು ನೋಡೋಕ್ಕಾಗಿರಲಿಲ್ಲ. ಬಟ್ ಆದರೆ ಇವತ್ತು ಹಾಗಾಗೋದಿಲ್ಲ. ನಾನು ನಿಮ್ಮನ್ನು ನೋಡೋಕ್ಕೆ ಬರ್ತಾಯಿದ್ದೀನಿ. ಹಾಗಂತ ಬರೀಗಲ್ಲಿ ಬಂದ್ಬಿಡೋಕ್ಕಾಗತ್ತಾ? ನೋ ವೇ. ಅದಕ್ಕೆ ನಿಮ್ಗೆ ಏನೇನು ಇಷ್ಟ ಅದೆಲ್ಲ ಐಟಮ್ಸ್ನೂ ಕೊಂಡ್ಕೊಂಡು ಬರ್ತಾಯಿದ್ದೀನಿ. ಏನು ಐಟಮ್ಸಾ? ಈಗಲೇ ಹೇಳಿಬಿಟ್ರೆ ಏನು ಉಪಯೋಗ? ಕಾಯ್ತಾಯಿರಿ, ಬರ್ತೀನಿ. ಆದಷ್ಟು ಬೇಗ ಸಿಗೋಣ. ಇಲ್ಲ ಇಲ್ಲ, ಇವತ್ತು ನನ್ನೆಲ್ಲ ಮೀಟಿಂಗ್ಸ್ದು ಕ್ಯಾನ್ಸಲ್ ಮಾಡಿಬಿಡಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಡೇ. ಥ್ಯಾಂಕ್ ಯು. ಚಿನ್ನುಮರಿ, ಹೂಗಳಿಷ್ಟ ಅಲ್ವಾ? ಇದೇನು ಅಂತ ಕೇಳ್ತಾ ಇದ್ದೀರಾ? ಸರ್ಪ್ರೈಸ್ ಗಿಫ್ಟ್. ಎಲ್ಲ ವಿಷಯ ಈಗಲೇ ಹೇಳ್ಬಿಟ್ರೆ ಸರ್ಪ್ರೈಸ್ ಏನಿರುತ್ತೆ? ನೋಡಿ, ಮೊದಲನೇ ಸರ್ತಿ ನಿಮ್ಮನ್ನ ಈ ಕಣ್ಣುಗಳಿಂದ ನೋಡಿದ ಕ್ಷಣದಿಂದ ಹಿಡಿದು ನೀವು ನನ್ನ ಕಣ್ಣು ಮುಂದೆ ಮರೆಯಾದಿರಲ್ಲ, ಅಲ್ಲಿವರೆಗೂ ನಿಮ್ಮ ಜೊತೆ ಕಳೆದ ಪ್ರತಿ ಕ್ಷಣನೂ ಜಯಂತ ಅಮೂಲ್ಯನೇ.